200 ಕುಟುಂಬ ವಾಸಿಸುವಂತಹ ಜನರಿಗೆ ಈಗ ರಸ್ತೆ ಭಾಗ್ಯವೇ ಇಲ್ಲ. ಮೂಲಭೂತ ಸೌಕರ್ಯ, ರಸ್ತೆ, ವಿದ್ಯುತ್, ನೀರು ಇದು ಪ್ರತಿಯೊಬ್ಬರಿಗೂ ಕೂಡ ದೊರಕಬೇಕಾದಂತಹ ಮೂಲಭೂತ ಸೌಕರ್ಯ. ನೋಡಿ, 200 ಕುಟುಂಬ ವಾಸಿಸುವಂತಹ ಒಂದು ಊರದು. ಹರಿಯುವ ನೀರಲ್ಲೇ ಶಾಲೆಗೆ ಮಕ್ಕಳು ತೆರಳಬೇಕಾದಂಥ ಪರಿಸ್ಥಿತಿ. ಮಳೆ ಬಂದರೆ ಸಾಕು ಹಳ್ಳದಂತಾಗುತ್ತೆ ಈ ರಸ್ತೆಗಳು. ಇಂತಹ ರಸ್ತೆಯಲ್ಲೇ ಸಾಗಬೇಕಾದಂತಹ ಪರಿಸ್ಥಿತಿ. ಇದು ಕಾಗವಾಡದಲ್ಲಿ ಕಂಡು ಬಂದಂತಹ ದೃಶ್ಯ. ಮನವಿ ಮಾಡಿದ್ರು ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ ಅಧಿಕಾರಿಗಳು. ಹರಿಯುವ ನೀರಲ್ಲೇ ಶಾಲೆಗೆ ಮಕ್ಕಳು ತೆರಳಬೇಕು ಅಂದರೆ ಅರ್ಥ ಮಾಡ್ಕೊಳ್ಳಿ ಎಂಥ ಪರಿಸ್ಥಿತಿ ಅಂತ. ಕಂಡು ಕಾಣದಂತೆ ಕುಳಿತಿದ್ದಾರೆ ಜನಪ್ರತಿನಿಧಿಗಳು. ಇದು ರಾಜು ಕಾಗೆಯವರ ಒಂದು ತವರು ಜಿಲ್ಲೆ. ಇದು ರಸ್ತೆ ಮಾಡದೇ ಇದ್ರೆ ಹೋರಾಟ ಮಾಡ್ತೀವಿ ಅಂತ ಗ್ರಾಮಸ್ಥರು ಎಚ್ಚರಿಕೆ ಕೊಟ್ಟರು ಕೂಡ ಡೋಂಟ್ ಕೇರ್ ಜನಪ್ರತಿನಿಧಿಗಳು. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಈ ಬಾರಿ ಸಾಕಷ್ಟು ಮಳೆ ಆಗಿದೆ. ಮಳೆ ಬಂದು ಸಾಕಷ್ಟು ರಸ್ತೆ ಸಂಪರ್ಕ, ಬ್ರಿಡ್ಜು ಎಲ್ಲವೂ ಕೂಡ ಕೊಚ್ಕೊಂಡು ಹೋಗಿದ್ದಾವೆ. ಇದು ಸಹಜವಾಗಿ ಪ್ರತಿ ಮುಂಗಾರು ಮಳೆಯಲ್ಲೂ ಕೂಡ ಆಗ್ತಾ ಇರುವಂತಹ ಒಂದಿಷ್ಟು ಪರಿಸ್ಥಿತಿ ಅಂತ ಎಲ್ಲರಿಗೂ ಕೂಡ ಗೊತ್ತಿರ್ತದೆ. ನೋಡಿ, ನಿಮ್ಮ ಕ್ಷೇತ್ರದ ಜನ, ನೀವು ಓಟ್ ಕೇಳಕ್ಕೆ ಹೆಂಗೆ ಹೋಗ್ತೀರಾ ಕಷ್ಟಪಟ್ಕೊಂಡು? 1 ದಿವಸ 2 ದಿವಸ 1 ತಿಂಗಳು ಹೋಗ್ತೀರಾ. ನೋಡಿ, ಇವರು 365 ದಿವಸನೂ ಕೂಡ ಕಷ್ಟಪಟ್ಕೊಂಡೇ ಈ ಥರ ಜೀವನ ಮಾಡಬೇಕಾದಂತಹ ಪರಿಸ್ಥಿತಿ. ಇದು ನೋಡಿ, ರಾಜು ಕಾಗೆಯವರ ಒಂದು ತವರು ಜಿಲ್ಲೆ. ಕಾಂಗ್ರೆಸ್ನ ಶಾಸಕ ರಾಜು ಕಾಗೆ ತವರೂರಲ್ಲೇ ಮೂಲ ಸೌಕರ್ಯ ಕೊರತೆಯಲ್ಲಿ ಎದ್ದು ಕಾಣ್ತಾ ಇದೆ. ನೋಡಿ, ಇವ್ರಿಗೆ ಬೇರೆ ಫೆಸಿಲಿಟಿ ಕೇಳ್ತಾ ಇಲ್ಲ ಸ್ವಾಮಿ, ಕೇವಲ ಮೂಲಭೂತ ಸೌಕರ್ಯ ಇದು. ಇದು ಪ್ರತಿಯೊಂದು ಊರಿನ ಪ್ರತಿಯೊಂದು ಗ್ರಾಮದ ಜನರಿಗೆ ದಕ್ಕಲೇಬೇಕಾದಂತಹ ಫೆಸಿಲಿಟಿ ಇದು. ರಸ್ತೆ ಪ್ರತಿಯೊಬ್ಬರಿಗೂ ಅತ್ಯವಶ್ಯಕ, ಕುಡಿಯೋ ನೀರು ಅತ್ಯವಶ್ಯಕ, ವಿದ್ಯುತ್ತು ಅತ್ಯವಶ್ಯಕ. ಅದರಲ್ಲಿ ನೋಡಿ, ರಸ್ತೆ ಸಂಪರ್ಕ ಇಲ್ಲ ಅಂದರೆ ಮಕ್ಕಳು ಹೆಂಗೆ ಹೋಗ್ಬೇಕು ನೋಡಿ, ಎಲ್ಲ ತಮ್ಮ ಪೋಷಕರ ಕೈ ಹಿಡ್ಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ಆಗ್ತಾ ಇದೆ. ಜೊತೆಗೆ ಸ್ಥಳೀಯ ಶಾಸಕರು, ಜನಪ್ರತಿನಿಧಿಗಳು ಈ ಕಡೆ ಗಮನ ಕೊಡಲೇಬೇಕು. ಗ್ರಾಮದ 18 ನಂಬರ್ ವಾರ್ಡದಲ್ಲಿ ಮುಖ್ಯ ರಸ್ತೆ ಮಂಗಸೂಳಿನಿಂದ ವಾಲ್ಮೀಕಿ ನಗರವರೆಗೆ 2 ಕಿಲೋಮೀಟರ್ ರಸ್ತೆ ಇರುತ್ತದೆ. ಪುರಸಭೆಗೆ 2-3 ಸಲ ಅರ್ಜಿಯನ್ನು ಕೊಟ್ಟರು ಮತ್ತು ಶಾಸಕರಿಗೂ ರಾಜನ ಕಾಗೆಯವರಿಗೆ 2 ಸಲ ಅರ್ಜಿ ಕೊಟ್ಟು ಸಕಡೆ ಏನು ರಸ್ತೆಯನ್ನು ಮಾಡುತ್ತಿಲ್ಲ. ಪುರಸಭೆಯವರು ಮಾಡುತ್ತಿಲ್ಲ, ರಾಜು ಕಾಗೆಯವರು ಮಾಡುತ್ತಿಲ್ಲ. ಮತ್ತು ದಯವಿಟ್ಟು ನಿನ್ನೆ ಮಳೆ ಹೆಚ್ಚು ಆಗೋದ್ರಿಂದ ನಿನ್ನೆ 3-4 ಫೂಟ್ ನೀರು ಬಂದಿತ್ತು. ಆದ ಕಾರಣ ದಯವಿಟ್ಟು 7 ಗಂಟೆಗೆ ಒಂದು ಬೈಕ್ ಸವಾರನು ಗಾಡಿ ಬಿದ್ದು ಅವನು ಗಾಡಿ ಕೊಚ್ಕೊಂಡು ಹೋಯಿತು ಮತ್ತು ಗಾಡಿ ಪ್ರಾಣಾಪಾಯದಿಂದ ಪಾರಾಗಿ ಬಂದ. ಮತ್ತು ದಯವಿಟ್ಟು ಈ ರಸ್ತೆಯನ್ನು ಮಾಡಬೇಕು. ಇಲ್ಲದಿದ್ದರೆ ಪುರಸಭೆ ಮತ್ತು ಶಾಸಕರಿಗೆ ಮುತ್ತಿಗೆ ಹಾಕುವ ಒಂದೆರಡು. ಗ್ರಾಮದ 18 ನಂಬರ್ ವಾರ್ಡದಲ್ಲಿ ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಮಳೆಯಾಗ್ತಾ ಇದೆ. ಅದರಲ್ಲೂ ಕೂಡ ಮುಖ್ಯವಾಗಿ ಕಾಗವಾಡದ ಉಗಾರ ಕುರ್ಧಾ ಗ್ರಾಮದಲ್ಲಿ ದೊಡ್ಡ ಅನಾಹುತವೇ ನಡೆದು ಹೋಗಿದೆ. ನೋಡಿ, ರಸ್ತೆ ಸಂಪರ್ಕ ಇಲ್ಲ, ನೀರೆಲ್ಲ ಬಂದು ಬೆಳೆ ಎಲ್ಲ ಕೊಚ್ಕೊಂಡು ಹೋಗಿದೆ, ರಸ್ತೆ ಸಂಪರ್ಕವೇ ಇಲ್ಲ ಅಲ್ಲಿ. ಆದರೂ ಕೂಡ ಒಂದಿಷ್ಟು ಮಾನವೀಯ ದೃಷ್ಟಿಯಿಂದನಾದರೂ ಕೂಡ ಸ್ಥಳೀಯ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು ಅಲ್ಲಿ ಬಂದು ಏನಾಗಿದೆ, ಶಾಲೆಗೆ ಹೋಗ್ಲಿಕ್ಕೆ ಮಕ್ಕಳಿಗೆ ಸಮಸ್ಯೆ ಆಗ್ತಾ ಇದೆ, ಗ್ರಾಮಸ್ಥರಿಗೆ ಕೆಲಸ ಮಾಡ್ಲಿಕ್ಕೆ ಹೋಗೋರಿಗೆ ತೊಂದರೆ ಆಗ್ತಾ ಇದೆ, ಕನಿಷ್ಠ ಒಂದು ಮಾನವೀಯತೆ ಏನಾದರೂ ಬೇಡವಾ? ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಪ್ರಶಾಂತ್ ಕೊಡ್ತಾರೆ. ಪ್ರಶಾಂತ್, ಮುಖ್ಯವಾಗಿ ಕಾಗವಾಡದ ಉಗಾರ ಕುರ್ದಾ ಗ್ರಾಮದಲ್ಲಿ ಮಳೆ ಬಂದು ದೊಡ್ಡ ಅನಾಹುತ ಆಗಿದೆ. ಇಡೀ ರಾಜ್ಯದಾದ್ಯಂತ ಧಾರಾಕಾರ ಮಳೆ ಸುರಿತಾ ಇದೆ. ಅದರಲ್ಲೂ ಕೂಡ ದೊಡ್ಡ ಅನಾಹುತ ಈಗ ಕಾಗವಾಡದ ಉಗಾರ ಕುರ್ದಾ ಗ್ರಾಮದಲ್ಲಿ ನಡೆದಿದೆ. ಇಷ್ಟೆಲ್ಲ ಅನಾಹುತ ಆಗಿದ್ರೂ ಕೂಡ ಶಾಲಾ ಮಕ್ಕಳಿಗೆ ಹೋಗೋಕ್ಕಾಗ್ತಾ ಇಲ್ಲ, ಕೆಲಸ ಮಾಡೋಕ್ಕೆ ಜನಗಳಿಗೆ ಹೋಗೋಕ್ಕಾಗ್ತಾ ಇಲ್ಲ. ಏನಾದರೂ ಒಂದಿಷ್ಟು ಜನಪ್ರತಿನಿಧಿಗಳು ಬಂದು ಸ್ಪಂದನೆಯನ್ನು ಕೊಟ್ಟಿದ್ದಾರೆ ಇನ್ನಾದರೂ ಅಂತ ಪ್ರಶಾಂತ್? ಖಂಡಿತ ಸುನಿಲ್, ಏನಂತಂದ್ರೆ ಮಳೆ ಆಗುತ್ತಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಅವಾಂತರಗಳೇ ಇದೀಗ ಸೃಷ್ಟಿ ಆಗ್ತಾ ಇರುವಂತದ್ದು. ಅದರಂತೆ ಏನು ನಿನ್ನೆ ಸುರಿದಂತ ಭಾರಿ ಮಳೆಗೆ ಉಗಾರ್ ಗ್ರಾಮದಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಏನು ಉಗಾರ್ ಗ್ರಾಮದಲ್ಲಿ ಇರುವಂತ ವಾಲ್ಮೀಕಿ ನಗರದಿಂದ ಮಂಗಸೂಳಿ ಮೇನ್ ರೋಡ್ಗೆ ಕೊಡುವಂತ ರಸ್ತೆಯಲ್ಲಿ ಸಾಕಷ್ಟು ಏನು 200ಕ್ಕಿಂತ ಹೆಚ್ಚು ಕುಟುಂಬಗಳು ಇಲ್ಲಿ ವಾಸವನ್ನು ಮಾಡ್ತವೆ. ಇಲ್ಲಿ ಸರಿಯಾಗಿ ಸಂಪೂರ್ಣವಾಗಿ ರಸ್ತೆ ಇಲ್ಲದ ಕಾರಣ ವಿದ್ಯಾರ್ಥಿಗಳು ಏನಿದ್ದಾರೆ ಶಾಲೆಗೆ ಹೋಗಲು ಇದೀಗ ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ಇದಷ್ಟೇ ಅಲ್ಲ, ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳಿಗೂ ಮನವಿ ಕೊಟ್ಟರು ಯಾವುದೇ ರೀತಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಅನ್ನೋದು ಅಲ್ಲಿ ಸ್ಥಳೀಯರ ಆರೋಪ ಆಗಿರುವಂತದ್ದು. ಸುನಿಲ್, ಪ್ರಶಾಂತ್, ಇಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ನ ಬಹುತೇಕ ಶಾಸಕರುಗಳು ನಮಗೆ ಅನುದಾನ ಸಿಗ್ತಾ ಇಲ್ಲ, ನಾವು ಕ್ಷೇತ್ರದ ಜನರಿಗೆ ಮುಖ ತೋರ್ಸಕ್ಕಾಗ್ತಾ ಇಲ್ಲ ಅಂತ ಒಂದಿಷ್ಟು ಮುನಿಸ್ಕೊಂಡಿದ್ರು ಕಾಂಗ್ರೆಸ್ ನಾಯಕರುಗಳ ಜೊತೆಗೆ. ಇನ್ನೊಂದು ಕಡೆ ನೋಡಿ, ಮಳೆ ಬಂದು ಸಾಕಷ್ಟು ಅನಾಹುತ ಆಗ್ತಾ ಇದೆ. ಸ್ಥಳೀಯ ಶಾಸಕರು, ಜನಪ್ರತಿನಿಧಿಗಳು ಇನ್ನೂ ಕೂಡ ಬಂದಿಲ್ಲ. ಗ್ರಾಮಸ್ಥರು ಏನಾದರೂ ಒಂದಿಷ್ಟು ಅವರಿಗೆ ಎಚ್ಚರಿಕೆ ಕೊಡುವಂಥ ಪ್ರಯತ್ನಕ್ಕೆ ಏನಾದರೂ ಮುಂದಾಗಿದ್ದಾರೆ ಹೇಗೆ ಅಂತ?
ಸುನಿಲ್ ಏನಂತಂದ್ರೆ ಕಾಗವಾಡ ಶಾಸಕ ಏನಿದ್ದಾರೆ ರಾಜು ಕಾಗೆ ತವರೂರಲ್ಲೇ ಈ ಒಂದು ಮೂಲಭೂತ ಸೌಕರ್ಯ ಇಲ್ಲದೆ ಇರುವುದು ಒಂದು ಮುಜುಗರ ಸಂಗತಿ. ಯಾಕಂತಂದ್ರೆ ಕಾಗವಾಡ ಶಾಸಕ ರಾಜು ಕಾಗೆ ಸ್ವಂತ ಊರೇ ಉಗಾರ್ ಕೂರ್ದಾಗಿರುವಂತ ಆಗುವುದರಿಂದ ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಸಹ ಆಗ್ಬೇಕಾಗಿತ್ತು. ಇನ್ನೂವರೆಗೂ ಅಂದ್ರೆ 1.5 ವರ್ಷ ಆದ್ರೂ ಸಹ ಯಾವುದೇ ರೀತಿಯಾಗಿ ಉಗಾರ್ ಕೂರ್ದದಲ್ಲಿ ಏನೋ ಅಭಿವೃದ್ಧಿ ಕಾರ್ಯಗಳಾಗಿಲ್ಲ. ಸುಮಾರು 3 ಸಲ ಕಾಗವಾಡ ಶಾಸಕ ರಾಜು ಕಾಗೆ ಅವರಿಗೂ ಸಹ ಮನವಿ ಪತ್ರವನ್ನ ಸಲ್ಲಿಸಿದ್ರು ಗ್ರಾಮಸ್ಥರು. ಅಷ್ಟಾದ್ರೂ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಎನ್ನುವುದರಿಗೆ ಎಚ್ಚೆತ್ತುಕೊಂಡಿಲ್ಲ. ಈಗಾಗಲೇ ಏನಂತಂದ್ರೆ ಶಾಸಕ ರಾಜು ಕಾಗೆ ಹಾಗೂ ಅಧಿಕಾರಿಗಳಿಗೆ ಮುತ್ತಿಗೆಯನ್ನ ಹಾಕುವುದಕ್ಕೆ ಅಧಿಕಾರಿಗಳು ಸಹ ಇಲ್ಲಿ ಗ್ರಾಮಸ್ಥರು ಸಹ ಇಲ್ಲಿ ಸಜ್ಜಾಗಿರುವಂತದ್ದು, ಎಚ್ಚರಿಕೆಯ ಸಂದೇಶನ ಸಹ ಇಲ್ಲಿ ರವಾನೆಯನ್ನ ಮಾಡಿರುವಂತದ್ದು. ಸುನಿಲ್, ಧನ್ಯವಾದ ಪ್ರಶಾಂತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.